ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ರಘುರಾಮ್ ನಿಮಗೋಸ್ಕರ ಈ ಸಿನಿಮಾ ಸರಸ್ವತಿಯಲ್ಲಿ ನಿನ್ನೆಯ ಮುಂದುವರಿದ ಕಥೆನೇ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಅಂದರೆ ಕೃಷ್ಣಮೂರ್ತಿ ಸರ್ ಬಗ್ಗೆ ನಿನ್ನೆ ನಾನು ಪ್ರಸಾರ ಮಾಡಿದ ಸಂಚಿಕೆಯನ್ನು ಸರಣಿ ಕಂತನ್ನು ನೋಡಿ ಸಾಕಷ್ಟು ಜನ ನೀವು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿದಿರಿ. ಆ ಕಮೆಂಟ್ಗಳು ನೋಡಿ ನಂಗೆ ನಿಜವಾಗ್ಲೂ ಖುಷಿಯಾಯಿತು. ಜೊತೆಗೆ ನನ್ನ ಉದ್ಯಮದ ಕೆಲವು ಹಿರಿಯ ಕಲಾವಿದರು ಅಂದರೆ ನಮ್ಮ ಜಗ್ಗೇಶ್ ಸರ್ ಕೃಷ್ಣಮೂರ್ತಿ ಸರ್ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟರು. ಅಂದರೆ ಈ ಕತೆಗೊಂದು ಕ್ಲೈಮ್ಯಾಕ್ಸ್ ಮಾಡೋಣ ಅಂತ ಈ ಸಂಚಿಕೆ ಮಾಡ್ತಾಯಿದ್ದೀನಿ. ಕೃಷ್ಣಮೂರ್ತಿ ಸರು KV ಜಯರಾಮ್ ಸರ್ ಅವರ ಒಂದು ಸ್ಕೂಲ್ನಲ್ಲಿದ್ದವರು. ನೀವು ಕಮೆಂಟ್ಗಳಲ್ಲೂ ಮಾಡಿದ್ದೀರ ಬಾಡದ ಹೂವಿನಲ್ಲಿ ಆ್ಯಕ್ಟ್ ಮಾಡಿದರು ಅಂತ. ಜಗ್ಗಣ್ಣ ಅವ್ರ ವಾಟ್ಸಪ್ಪಿಂದ ನನಗೆ ಒಂದು ಜಗ್ಗಣ್ಣ ಆಮೇಲೆ ಅವರು ಆ್ಯಕ್ಟ್ ಮಾಡಿರೋ ಇಬ್ಬನಿ ಕರಗೀತದ ಒಂದು ಕ್ಲಿಪ್ ಕಳಿಸಿದ್ರು. ನನಗೆ ತುಂಬ ಸಪೋರ್ಟಿವ್ ಆಗಿರೋರು. ಆ್ಯಂಡ್ ಜಗ್ಗಣ್ಣ ಕೂಡ ಅವತ್ತಿನ ಅವರ ಕಷ್ಟದ ದಿನಗಳಲ್ಲಿ ಶ್ರೀರಾಮ್ಪುರದಲ್ಲಿ ಅವ್ರ ಮನೆ ಇದ್ದಿದ್ದು ಅಂತ ಹೇಳಿದ್ನಲ್ಲ ನಾನು, ಸಂಪಿಗೆ ಸವಿತಾ ಥಿಯೇಟ್ರ್ ಎದುರುಗಡೆ ಒಂದು ರಘು ಹೋಟೆಲ್ ಅಂತ ಇತ್ತು. ಆ ಹೋಟೆಲ್ಲಿ ಒಂದು ರೂಮನ್ನ ಕೂಡ ಜಗ್ಗಣ್ಣ ಕೆಲವು ದಿವಸ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆಮೇಲೆ ನಮ್ಮ ಸುರೇಶ್ ರಾಜ್ ಸರ್ ಇವಾಗ ಏನು ನಾವು ಸರಣಿ ಮಾಡ್ತಾಯಿದ್ದೀವಿ ಅವರು ಅವ್ರ ಅನುಭವ ಹೇಳಿದ್ರು. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇವ್ರದ್ದು ಗ್ಯಾಂಗೆ ಬರೋದಂತೆ. ಇನ್ನೊಬ್ಬರು ನಾಯ್ಡು ಅಂತ ಒಬ್ಬರು ಸೀನಿಯರ್ ಡಬ್ಬಿಂಗ್ ಕಲಾವಿದ್ರಂತೆ. ಅಂದರೆ ಸುಮಾರು ಧ್ವನಿಗಳನ್ನ ಕೃಷ್ಣಮೂರ್ತಿಯವ್ರು ಮಾಡೋರು ಅಂತ ನಮ್ಮ ಸುರೇಶ್ ಅಣ್ಣ ಹೇಳಿದ್ರು. ಆ್ಯಂಡ್ ನೀವು ಈ ಕಮೆಂಟ್ ನೋಡಿ, ಇಲ್ಲಿ ಒಬ್ಬರು ಹೆಣ್ಮಗಳು ಆಶಾ ಅಂತ, ಈಕೆ ಕೂಡ ನಮ್ಮ ಕುಟುಂಬದವರೇ, ಸಿನಿಮಾ ಕುಟುಂಬದವರೇ, ಡಬ್ಬಿಂಗ್ ಕಲಾವಿದೆ. ಆಕೆ ನನಗೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಹಾಕಿದ್ರು ಕೃಷ್ಣಮೂರ್ತಿ ಸರ್ ಬಗ್ಗೆ. ನಾನು ಅಲ್ಲೇ ಅವ್ರಿಗೆ ರಿಪ್ಲೈ ಮಾಡಿದೆ, ನಿಮ್ಮ ನಂದು ಪಬ್ಲಿಕ್ ವಾಟ್ಸಪ್ ನಂಬರ್ ಕಳಿಸಿ ಇದಕ್ಕೆ ನೀವು ಕಾಲ್ ಮಾಡಿ ಅಂತ. ಆಮೇಲೆ ಅವ್ರು ಫೋನ್ ಮಾಡಿದ್ರು. ಅವ್ರ ಹತ್ರ ಫೋನ್ ಮಾಡಿದಾಗ ಆಶಾ ಅವರು ಒಂದಿಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಕೃಷ್ಣಮೂರ್ತಿಯವ್ರ ಬಗ್ಗೆ ತಿಳಿಸ್ಕೊಟ್ರು. ಆ ಟೆಲಿಫೋನಿಕ್ ಸಂಭಾಷಣೆ ಈಗ ನಿಮ್ಮ ಮುಂದೆ. ಹೆಂಗಮ್ಮ ಕೃಷ್ಣಮೂರ್ತಿಯವರು, ನೀವು ಡಬ್ಬಿಂಗ್ ಕಲಾವಿದರು ಅಂತ ಅಲ್ಲಿ ಮೆನ್ಷನ್ ಮಾಡಿದಿರಾ, ಹೆಂಗೆ ನಿಮ್ಮವರ ಪರಿಚಯ ಹೆಂಗಮ್ಮ? ಅಂದ್ರೆ ಕೃಷ್ಣಮೂರ್ತಿ ಅಣ್ಣ ಹೇಗೆ ಪರಿಚಯ ಅಂದ್ರೆ, ನಾವು ಮೆಜೆಸ್ಟಿಕ್ ಅಲ್ಲಿ ಲಕ್ಷ್ಮಣಪುರಿ ಅಂತ ಒಂದು ಏರಿಯಾ ಇದೆ. ಓಕೆ. ಲಕ್ಷ್ಮಣಪುರಿ ಅಂತ ಎಲ್ಲ ತಮಿಳ್ನವರು ಅಲ್ಲೆಲ್ಲ ಇರೋದು. ಒಂದು ಪುಟ್ಟ ವಟಾರದಲ್ಲಿ ನಾವು ಮಕ್ಕಳಿದ್ದಾಗಿಂದ ಇದ್ದಿದ್ದು. ನಮ್ಮ ವಟಾರದಲ್ಲೇನೆ ಒಂದ್ 4-5 ಜನ ಬ್ಯಾಚುಲರ್ ಹುಡುಗರಿದ್ರು. ಆ ರೂಮ್ಗೆ ಕೃಷ್ಣಮೂರ್ತಿ ಅಣ್ಣ ಬಂದ್ರು. ಅವ್ರು ಬಂದ್ಮೇಲೆ ಏನಾಯ್ತು ಅಂದ್ರೆ, ನಮ್ಮನೆಗೆ ಒಂಥರ ಮಗನ್ ತರ ಆಗ್ಬಿಟ್ರು ಅವರು. ನಮ್ಗಳದಂತೂ ಅಣ್ಣನೇ. ನನಗೂ 2 ಅಣ್ಣಂದ್ರಿದ್ದಾರೆ. ನಮ್ಮಮ್ಮ ನಮಗ್ ಕೈ ತುತ್ತು ಹಾಕ್ತಿದ್ರು, ಅವ್ರಿಗೆ ಕೈ ತುತ್ತು ಹಾಕ್ಬೇಕು, ಆ ತರ. ಆಗ ತುಂಬಾ ಕಷ್ಟದ ದಿನಗಳು ಆ ಹುಡುಗನಿಗೆ. ತುಂಬಾ ಕಷ್ಟ ಅಂದ್ರೆ ಈ ಇಂಡಸ್ಟ್ರಿನಲ್ಲಿ, ಫಿಲಮ್ ನಲ್ಲಿ ಏನಾದ್ರು ಆಕ್ಟ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂತ ಸತತವಾಗಿ ಹೋರಾಟ ಮಾಡ್ತಾ ಇದ್ರು. ಅಂಬರೀಶ್ ಅವ್ರ ತರನೇ ಇದ್ರಲ್ವಮ್ಮ ಅವರು? ಹೌದು ಹೌದು, ನೋಡ್ಲಿಕ್ಕೆ ಹಾಗೆ ಇದ್ರು. ಅಷ್ಟಪಟ್ಟ ನಡೆಯೋದು, ಆ ಮಾತುಕತೆ ಎಲ್ಲ ಹಂಗೆ ಮಾಡೋದು, ಅದೆಲ್ಲ ಹಾಗೆ ಇತ್ತು. ಹಾಗೆ ತುಂಬಾ ಸ್ಟ್ರಗಲ್ ಮಾಡ್ಕೊಂಡೇ ಇದ್ದಾಗ ನಮ್ಮ KV ಜಯರಾಮ್ ಸರ್ ಅವ್ರದ್ದು ಬಾಡದ ಹೂನಲ್ಲಿ ವಿಲನ್ ಆಗಿ ಸಿಕ್ತು ಅವ್ರಿಗೆ. ಅದಾದ್ಮೇಲೆ ಡಬ್ಬಿಂಗ್ ಅಂದ್ರೆ ಆಮೇಲೆ ಬಂದಿದ್ದವರು. ಆಮೇಲೆ ಗುರುಭಕ್ತಿನಲ್ಲಿ ಹೀರೋ ಆಗಿ ಮಾಡಿದ್ರು. ಆಮೇಲೆ ನಾವು ಪುಟ್ ಮಕ್ಕಳಿಂದನೂ ಡಬ್ಬಿಂಗ್ ಆರ್ಟಿಸ್ಟೇ. ನಾನು ಒಂದು 3 ವರ್ಷದ ಮಗುವಿಂದ ನಾನು ಡಬ್ಬಿಂಗ್ ಮಾಡ್ತೀನಿ. ಆಮೇಲೆ ಅವರು ಡಬ್ಬಿಂಗ್ಗೆ ಎಂಟ್ರಿ ಆದ್ರು. ಓಕೆ. ಅಂದ್ರೆ ಆಮೇಲೆ ಆ ಮನೆ ನಿಮ್ ರೂಮ್ ಖಾಲಿ ಮಾಡ್ಬಿಟ್ರ ಅವರು? ಇರ್ಲಿಲ್ವಾ ಅಲ್ಲಿ? ಹೌದು, ಅವರು ಸ್ವಲ್ಪ ದಿನಗಳಾದ್ಮೇಲೆ, ಈ ಗುರುಭಕ್ತಿ ಎಲ್ಲ ಮೂವಿ ಆದ್ಮೇಲೆ ಅವರು ಬೇರೆ ಹೋದ್ರು. ಅವ್ರಿಗೆ ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮ? ಹೌದು, ಅವ್ರ ಅಪ್ಪ ಅಮ್ಮ ಎಲ್ಲ ಅವರು ನಮ್ಮ ಹತ್ರ ಹೇಳ್ಕೊಡ್ತಾ ಇದ್ದು ತುಮಕೂರು ಕಡೆಯವರು, ಆ ಕಡೆಯವರು ಅಂತ. ಅವ್ರ ಅಣ್ಣ ಯಾವತ್ತೋ ಒಂದ್ಸತಿ ಬಂದಾಗಿತ್ತು ರೂಮ್ಗೆ. ನಮ್ಗೆ ಅಷ್ಟೊಂದು ಅವರು ಪರಿಚಯ ಇಲ್ಲ. ಮ್ಯಾರೇಜ್ ಆಗಿತ್ತಮ್ಮ? ಮ್ಯಾರೇಜ್ ಆಗಿತ್ತಾ? ಹೌದು ಹೌದು, ಮ್ಯಾರೇಜ್ ಆಗಿದ್ರು. ಮೈಸೂರಿನವರು ಅವರು. ಅವ್ರಿಗೆ ಮೋಹನ್ ಅಂತ ಒಬ್ಬ ಮಗ ಕೂಡ ಇದ್ದ. ಸೊ ಅವರು ಈಗ ಸುಮಾರು ಒಂದು 15-16-17 ವರ್ಷಗಳಾಯ್ತು ಅನ್ಸುತ್ತೆ ಮೋಸ್ಟ್ಲಿ. ನಾನು ಹೋಗಿನೂ ಬಂದಿದ್ದೆ, ಚೆನ್ನಾಗಿದ್ದಾಗ ಮಾತಾಡ್ಕೊಂಡೆಲ್ಲ ಬಂದಿದ್ವಿ. ಮೈಸೂರಿಗೆ ಹೋಗಿದ್ರಾ? ಅಲ್ಲಲ್ಲ, ಇಲ್ಲಿ ಶ್ರೀರಾಮ್ಪುರದಲ್ಲಿ ಒಂದ್ ಕಡೆ ಇದ್ರು ಅವರು ಮನೆಯಲ್ಲೇ. ಆಮೇಲೆ ಅದಾಗಿ 1 ವರ್ಷ ನಾನು ಹೋಗಿ ಬಂದು ಇದಾಗಿ ನಾನು ಸ್ವಲ್ಪ ತುಂಬಾನೇ ಬ್ಯುಸಿ ಆಗ್ಬಿಟ್ಟೆ. 1 ವರ್ಷ 2 ವರ್ಷ ಆಗಿತ್ತು. ಏನೋ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳ್ತಿದ್ರು. ಆಮೇಲೆ ಅಂದ್ರೆ ಬೇರೆಯವ್ರು ಹೇಳ್ತಿದ್ರು. ಅವಾಗೆಲ್ಲ ಈ ತರ ಮೊಬೈಲ್ ಅದೆಲ್ಲ ಜಾಸ್ತಿ ಇರ್ಲಿಲ್ಲ ಸರ್ ಅವಾಗ. ಕಾಂಟ್ಯಾಕ್ಟ್ ಗಳು ಇತ್ತು. ಯಾರು ತುಂಬಾ ದುಡ್ಡಿರೋರ ಹತ್ರ ಒಂದೊಂದು ಮೊಬೈಲ್ ಇರುತ್ತೆ ಅಷ್ಟೇ. ನಮ್ಗೆಲ್ಲ ಲ್ಯಾಂಡ್ ಲೈನ್. ಆಮೇಲೆ ಸರಿ ಅಂದ್ಬಿಟ್ಟು ತೀರ್ಕೊಂಡ್ಬಿಟ್ರು ಅವರು, ಕೃಷ್ಣಮೂರ್ತಿ ಅಣ್ಣ. ತೀರ್ಕೊಂಡಿದ್ದು ನಮಗ್ ಗೊತ್ತಾಯ್ತು. ಅದಾದ್ಮೇಲೆ ನಾನು ಒಂದು 2 ತಿಂಗಳು 3 ತಿಂಗಳು ಆದ್ಮೇಲೆ ನನಗೂ ನಮ್ಮ ಅತ್ತೆ ಅವ್ರಿಗೆ ಹುಷಾರಿರ್ಲಿಲ್ಲ. ಇದ್ರಲ್ಲಿ ಬಿಸಿಲ್ ನಾವು ಇದ್ವಿ. ಆಮೇಲೆ ನಾನು ಹೋಗೋಷ್ಟೊತ್ತಿಗೆ ಆಕೆ ಶ್ರೀರಾಮ್ಪುರದಿಂದ ಮೈಸೂರಿಗೆ ಹೊಟ್ಟೋಗಿದ್ರು. ಅವರು ಎಲ್ಲ ಖಾಲಿ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ಹೊಟ್ಟೋಗಿದ್ರು. ಅವ್ರ ಹೆಸರು ವಾಸಮ್ಮ ಅಂತ. ಶ್ರೀಮತಿ ಅವ್ರ ಹೆಸರು ವಾಸಮ್ಮ ಅಂತ. ನಾನ್ ಹೇಳ್ತೀನಲ್ಲ, ನನ್ಗೊಂಥರ ಅಣ್ಣ ಅತ್ತಿಗೆ ತರನೇ.
ಆಮೇಲೆ ನಮ್ ನಿಮ್ಗೆ ಸಂಪರ್ಕದಲ್ಲೇ ಇಲ್ವಮ್ಮ? ನಿಮ್ಗೆ ಸಂಪರ್ಕದಲ್ಲೇ ಇಲ್ವಾ? ಇಲ್ಲ ಇಲ್ಲ, ಅವ್ರು ಮೈಸೂರಿಗೆ ಹೋದ್ಮೇಲೆ ನಾನು ತುಂಬಾ ಹುಡುಕ್ ನೋಡಿದೆ, ಎಲ್ಲೂ ಕಾಂಟ್ಯಾಕ್ಟ್ ಆಗ್ಲಿಲ್ಲ ಸರ್. ಅವ್ರದ್ದು ವಾಸನ ಅವ್ರದ್ದು ತಾಯಿ ಮನೆ ಇಲ್ಲಿ ಶ್ರೀ ಟಾಕೀಸ್ ಹತ್ರ ಅಪೋಸಿಟ್ ಅಲ್ಲಿ ಇತ್ತು. ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ನಾನು ಅಂದ್ರೆ ನಂಗೆ ನೆನಪಿಲ್ಲ ಹಾ. ಅದೆಲ್ಲ. ಆಮೇಲೆ ಅವ್ರು ಮಾರ್ಬಿಟ್ರಂತೆ, ಆ ಜಾಗ ಎಲ್ಲ ಮಾರ್ಬಿಟ್ರು. ಆಮೇಲೆ ಇವಾಗ ಅವ್ರು ಎಲ್ಲಿದಾರಂತಾನೆ ಗೊತ್ತಿಲ್ಲ ಸರ್. ನಂಗೂ ಆಸೆ ಇದೆ ಒಂದ್ಸತಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ. ನಾನು ಪ್ರಯತ್ನ ಇಲ್ಲ. ಪಡ್ತಿದ್ದೇನಮ್ಮ ಹುಡುಕಿ ಅವ್ರನ್ನ ಎಲ್ಲಾರು ಮಾತಾಡ್ಸೋದಕ್ಕೆ ಕೃಷ್ಣಮೂರ್ತಿ ಅವ್ರ ಬಗ್ಗೆ. ಬಟ್ ನನಗೆ ಈ ತರ ಹಿಂಗೆ ಲೀಡ್ಗಳು ಸಿಗ್ತಾ ಇಲ್ಲ. ಇನ್ನು ನೋಡೋಣ, ದೇವ್ರ ಏನಾದ್ರು ಬ್ಲೆಸ್ ಇಲ್ಲ ನೋಡೋಣ, ಮಾಡಿದ್ರೆ ಎಲ್ಲರೂ ಸೇರಿ ಹುಡುಕೋಣ. ಹುಡ್ಕೋಣಮ್ಮ. ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ರೆ ದಯವಿಟ್ಟು ತಿಳಿಸಿ ಮನೆ, ದಯವಿಟ್ಟು ತಿಳಿಸಿಮ್ಮ ಒಂದ್ಸತಿ. ಯಾಕಂದ್ರೆ ಈಗ ಒಬ್ರಿಂದ ಯಾಕಂದ್ರೆ ಇದು ಹಂಗೇನೆ. ಸುಮಾರು ವರ್ಷಗಳಾಗಿದೆ ಅಲ್ಲ, ಕರೆಕ್ಟ್. ಸುಮಾರು ವರ್ಷಗಳಾಗಿದೆ. ಯಾರು ಅನ್ಕೊಂಡಿರ್ಲಿಲ್ಲ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ. ಕರೆಕ್ಟ್. ನನ್ಗೊಬ್ರು ಅಣ್ಣನೇ ಸರ್ ಅವರು, ಸೋ ನನ್ಗೊಬ್ರು ನೈಸ್. ಅಣ್ಣನೇ. ನಮ್ಮ ಮನೆಗೆ ನನ್ನ ಕಣ್ಣಲ್ಲಿ ಇವಾಗ ನೀರ್ ಕೂಡ ಬರ್ತಾ ಇದೆ. ನಮ್ಮ ಮನೆಗೆ ಯಾಕಂದ್ರೆ ಒಂದೇ ತಟ್ಟೆಯಲ್ಲಿ ನಮ್ಮ ತಾಯಿ ಎಲ್ಲರಿಗೂ ಊಟ ಕೊಡ್ತಾ ಇದ್ರು, ತುತ್ತು ಕೊಡ್ತಾ ಇದ್ರು. ಆಮೇಲೆ ನಮ್ಗೆ ಯಾರಿಗೆ ಅಕ್ಕ ತಂಗಿಗೆ ಏನೇ ಅಂದ್ರು ಕೂಡ ಅವ್ರಿಗೆ ಬೇರೆಯವ್ರನ್ನ ಬಿಡ್ತಾ ಇರ್ಲಿಲ್ಲ. ಅವರು ಏನಾದ್ರು ಚುಡಾಯಿಸಿದ್ರೆ ಹುಡುಗರು ಹಾಗೆ ಹೀಗೆ ಇದ್ರೆ ನನ್ ತಂಗಿರೋರು ಅಂತ ಹೇಳೋರು, ರಾಖಿ ಕಟ್ಟಿಸ್ಕೊಳ್ತಿದ್ರು. ನಮ್ಮನೇಲೆ ಪಕ್ಕದ ಮನೆ ಅಲ್ವಾ ಸರ್, ನಮ್ಮ ಮನೇಲೆ ಇರ್ತಿದ್ರು, ಓಡಾಡ್ತಿದ್ರು. ನನ್ನ ಅಣ್ಣನ ಬಟ್ಟೆಗಳು ಹಾಕೊಳ್ತಿದ್ರು. ಆತರ ನಮ್ದು ಬಾಂಡಿಂಗ್ ಇದ್ದಿದ್ದು. ನಂಗೆ ನೀವು ಮಧ್ಯಾಹ್ನ ನಿಮ್ದು ಅದ್ ನೋಡಿದ ತಕ್ಷಣ ನನ್ನ ಯಜಮಾನ್ರಗಳ ಅಯ್ಯೋ ನಾವು ಕೃಷ್ಣಮೂರ್ತಿ ಅಣ್ಣ ಯಾರು ಅಂತ ಕೇಳ್ತಾ ಇದಾರಲ್ಲ ಎಲ್ಲರೂ, ನಾನು ಏನ್ ಮಾಡೋದು, ನಂಬರು ಇಲ್ಲ ಸರ್ದು, ಹೇಳೋಣ ಅಂದ್ರೆ ಅನ್ಕೊಂಡು ನಾನು ಆಮೇಲೆ ಒಂದು ಇದು ಹಾಕಿದೆ, ಮೆಸೇಜ್ ಹಾಕಿದೆ. ಅದಕ್ಕೆ ನಿಮ್ ಕಮೆಂಟ್ ನಾನು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದೆ. ಅದಕ್ಕೆ ನಾನು ನಂಬರ್ ಕಳಿಸ್ಬಿಟ್ಟು ಫೋನ್ ಮಾಡಿ ಮೆಸೇಜ್ ಮಾಡಿ ಅದಕ್ಕೆ ಅಂತ ಹೇಳಿದೆ. ಎನಿವೆ ಥ್ಯಾಂಕ್ ಯು ನೀವು ಮೆಸೇಜ್ ಮಾಡಿದಕ್ಕೆ. ನಿಮಗ್ ಥ್ಯಾಂಕ್ ಯು ನಾನು ಹೇಳ್ಬೇಕು ಸರ್. ಒಬ್ರು ನಮ್ಮಿಂದ ಅಂದ್ರೆ ಎಲ್ಲ ದೂರ ಆಗಿ ಅವರನ್ನ ಮತ್ತೆ ಅವರ ನೆನಪುಗಳನ್ನ ಮೆಲ್ಕು ಹಾಕೋ ಹಾಗೆ ಮಾಡಿದ್ರಿ ನೀವು. ಅದು ಒಂದ್ ಕಡೆ ಖುಷಿನೂ ಆಯ್ತು, ಒಂದ್ ಕಡೆ ಅವ್ರು ತುಂಬಾ ನೆನಪಾದ್ರು ಕೂಡ ಇವತ್ತು. ಇಲ್ಲ ಮತ್ತೆ ಇಲ್ಲ, ನಿಮ್ಮಂತವ್ರ ಸಹಕಾರದಿಂದ ಅವ್ರನ್ನ ಮತ್ತೆ ಅವ್ರ ಕುಟುಂಬನ ಹುಡುಕೋ ಪ್ರಯತ್ನ ಮಾಡೋಣಮ್ಮ. ನನ್ನ ಕಡೆಯಿಂದ ನಾನು ಪ್ರಯತ್ನ ಪಡ್ತೀನಿ. ನಿಮ್ಗೆ ಯಾರೋ ವಿಷಯ ಗೊತ್ತಾದ್ರೆ ತಿಳಿಸಿ. ಇದು ನನ್ನ ನಂಬರ್ ಅಮ್ಮ, ಇದನ್ನ ಸ್ಟೋರ್ ಮಾಡ್ಕೊಂಡ್ರಿ. ಎನಿಥಿಂಗ್ ಇಸ್ ದ ಪ್ಲೀಸ್ ಅಪ್ಡೇಟ್ ಮೀಮಾ. ನಿಮ್ಮನ್ನ ನಾನು ಒಂದ್ಸತಿ ಭೇಟಿ ಆಗ್ತೀನಿ, ನಿಮ್ಮನ್ನ ಒಂದ್ಸತಿ ಭೇಟಿ ಆಗ್ತೀನಿ. ಖಂಡಿತ ಸರ್, ಆಗೋಣ ಸರ್. ಥ್ಯಾಂಕ್ ಯು ಮಾ. ನಮಸ್ಕಾರ. ನಮಸ್ತೆ ಸರ್. ಆಶಾ ಮೇಡಮ್ ಅವರು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಯಾಕೆಂದರೆ ಅವರು ಫೋನ್ ಮಾಡಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಇದಾದ ಮೇಲೆ ನನಗೆ ಒಂದು ಜಗ್ಗಣ್ಣ ಲೀಡ್ ಕೊಟ್ಟಾಗೆ ಜಯರಾಮ್ ಸರ್, ಕೆ ವಿ ಜಯರಾಮ್ ಸರ್ ಅವರ ಶ್ರೀಮತಿ ಮೀನಾಕ್ಷಿ ಅಮ್ಮ, ಅವ್ರನ್ನ ಕೇಳಿದ್ರೆ ಒಂದಿಷ್ಟೇನಾದ್ರು ಇವ್ರ ಕುಟುಂಬ ಸಿಗ್ಬೋದೇನೋ ಅನ್ನೋ ಒಂದು ಪ್ರಯತ್ನ ನಡೀತು. ಆ ನಿಟ್ಟಿನಲ್ಲಿ ನಾನು ಕೆ ವಿ ಜಯರಾಮ್ ಅವರ ಧರ್ಮಪತ್ನಿ ನಮ್ಮ ಮೀನಾಕ್ಷಿ ಅಮ್ಮಂಗೆ ಫೋನ್ ಮಾಡಿದೆ. ಅದಕ್ಕೆ ಮುಂಚೆ ಸೂಸೈಡ್ ಆಗಿರೋದು ಕೃಷ್ಣಮೂರ್ತಿ ಸರ್ದು, ಆದರೆ ಕೆಲವರ ಖಾಸಗಿ ವಿಚಾರಗಳನ್ನ ನಾವು ಇಲ್ಲಿ ತರೋದು ಬೇಡ, ಯಾಕಾಯಿತು ಏನಾಯಿತು ಅಂತ. ಆದರೆ ಅವರು ನೇಣಿಗೆ ಶರಣಾದರು ಅನ್ನೋ ಒಂದು ಮಾಹಿತಿ ಇದೆ. ಆ್ಯಂಡ್ ಅವ್ರಿಗೊಬ್ಬರು ಮಗ ಮತ್ತು ಶ್ರೀಮತಿ ಮೈಸೂರಿನಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಯಾರಾದರೂ ಅವ್ರಿಗೆ ಸಂಬಂಧಪಟ್ಟವರು ದಯವಿಟ್ಟು ಅದು ನೋಡ್ತಿದ್ರೆ ನಾವು ಸಂಪರ್ಕ ಮಾಡಿಕೊಡಿ. ಖಂಡಿತ ಇಂಥ ಒಬ್ಬ ಕಲಾವಿದನ ಜೀವನದ ಕಥೆನ ದಾಖಲಿಸೋಕೆ ನನಗೆ ಆಸೆ. ಈಗ ಮೀನಾಕ್ಷಿ ಅಮ್ಮ ಏನು ಮಾತಾಡಿದ್ರು, ಕೃಷ್ಣಮೂರ್ತಿ ಅವ್ರನ್ನ ಅವ್ರು ನೋಡಿದ್ದು ಹೇಗೆ, ಯಾಕೆಂದರೆ ಜಯರಾಮ್ ಸರ್ ಸಿನಿಮಾಗಳಲ್ಲಿ ಅವ್ರು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಿದ್ರು. ಮೀನಾಕ್ಷಿ ಅಮ್ಮ ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಹೌದು, ಆಕ್ಚುಲಿ ನಾವು ಬ್ಯಾಂಗ್ಳೂರಿಗೆ ಬಂದಾಗ ಪ್ರಸನ್ನ ಟಾಕೀಸ್ ಹತ್ರ 79-80 ಮನೆ ಮಾಡ್ದಾಗ್ಲಿಂದ ಪರಿಚಯ ಹುಡುಗ ಚೆನ್ನಾಗಿ. ಮನೆಗೆಲ್ಲ ಬರ್ತಾ ಇದ್ದ ಕೃಷ್ಣಮೂರ್ತಿ. ನಮ್ಗೆ ಯಾವ ತರ ಅಂದ್ರೆ ಮನೆ ಮಗನ್ ತರ, ತುಂಬಾ ಒಳ್ಳೆ ಹುಡುಗ. ಆಮೇಲೆ ನನಗೆ ಜೂನಿಯರ್, ಅವಾಗೆಲ್ಲ ನಾವು ಜೂನಿಯರ್ ಅಂಬರೀಷ್ ಅಂತಾನೆ ಕರೀತಾ ಇದ್ದಿದ್ದು ಅವನಿಗೆ. ಅಂಬರೀಷ್ ಅಣ್ಣಂತರನೇ ಇದ್ದಿದ್ದು ಕೃಷ್ಣಮೂರ್ತಿ. ಒಳ್ಳೆ ವಾಯ್ಸು, ಡಬ್ಬಿಂಗ್ ಆರ್ಟಿಸ್ಟ್. ಶ್ರೀರಾಮ್ಪುರಂ ಅಲ್ಲಿ ಮಾರ್ಕೆಟ್ ಅಲ್ಲಿ ಮನೆ ಮಾಡ್ಕೊಂಡಿದ್ದು ಇದು. ಅವಾಗವಾಗ ನಾವು ಇಲ್ಲಿ ಈ ಮನೆಗೆ ಬಂದ ಮೇಲೂ ತುಂಬಾ ಸರಿ ಬಂದು ಹೋಗ್ತಾ ಇದ್ದ. ಅಮ್ಮ ಅವ್ರ ಕುಟುಂಬ ಅಮ್ಮ, ಅಪ್ಪ ಅಮ್ಮ ಯಾರು ಅದ್ಯಾವ್ದು ಅಷ್ಟು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಮ್ಯಾರೇಜ್ ಮಾಡ್ಕೊಂಡಿದ್ದು ಇಲ್ಲಿ ಯಾರೋ ಮದುವೆ ಮಾಡ್ಕೊಂಡಿದೀನಿ ಅಂತ ಗೊತ್ತಾಯ್ತು ಯಾರನ್ನೋ. ಅದು ಹೇಳಿದ್ರೆ ಯಾರೋ, ನಾನು ಏನಪ್ಪಾ ಅಂತ ಕೇಳಿದೆ. ಅಮ್ಮ ಏನೋ ಮಿಸ್ಟೇಕ್ ಆಗೋಯ್ತು ಬಿಟ್ಟು ಅದಾದ್ಮೇಲೆ ನಮ್ಮ ಮನೆಗೆ ಬರ್ಲೇ ಇಲ್ಲ. ನಮ್ಮ ಬಾಮಾರೀಶ್, ಉಮೇಶ್ ಬಣಕಾರು, ಆಮೇಲೆ ಡೈರೆಕ್ಟರ್ ವಾಸು, ನಮ್ಮ ಜಗ್ಗೇಶ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್ 3-4 ಜನ ಇದ್ರು. ನಮ್ಗೆ ಮನೆ ಮಕ್ಕಳ ತರ ಇದ್ರು. ನಮ್ಮ ರಾಜು ಜೊತೆನೇ ಇರ್ತಿದ್ರು, ಕೆ ವಿ ರಾಜು ಜೊತೆ. ಅದರಿಂದ ಅವನ ಬಗ್ಗೆ ಬಹಳ ನನಗೆ ಹತ್ರದಿಂದ ಬಹಳ ಪ್ರೀತಿ ವಿಶ್ವಾಸ. ಅದಕ್ಕೆ ನಾನು ನಮ್ಮ ಹತ್ರದವ್ರು ಯಾರಾದ್ರೂ ಆತರ ಒಂಚೂರು ತೊಂದರೆ ಆಯ್ತು ಅಂದ್ರೆ ನಮ್ಗೆ ತಡ್ಕೊಳಕ್ ಆಗ್ತಿರ್ತಿರ್ಲಿಲ್ಲ ರಘು. ಅದಾದ್ಮೇಲೆ ನನಗೆ ಕೊನೆಯಲ್ಲಿ ಸ್ವಲ್ಪ ಟ್ರಾಜಿಡಿ ಆಯ್ತು.
ಅದೇ 10-15 ವರ್ಷ ಆಗೋಯ್ತಂತಮ್ಮ ಅವ್ರು ತೀರೋಗಿ, ಸೂಸೈಡ್ ಮಾಡ್ಕೊಂಡ್ಬಿಟ್ರಂತೆ. ಹೌದು 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 ಸೂಸೈಡ್ ಮಾಡ್ಕೊಂಡು ಈ ತರ ಮಾಡ್ಕೊಂಡ. ಯಾಕಂದ್ರೆ ನನಗೆ ಕೊನೆಯಲ್ಲಿ ಅದು ಗೊತ್ತಾದ ತಕ್ಷಣ ನನ್ನನ್ನು ಅವಾಯ್ಡ್ ಮಾಡ್ಬಿಟ್ಟು ಅಮ್ಮನ ಮುಖ ನೋಡಕ್ಕಾಗಲ್ಲ ನನಗೆ, ಬಿಡ್ತಾರ ಅನ್ನೋ ಭಯದಲ್ಲಿ ಇದ್ದ ಪಾಪ. ಅದೇ ಗಿಲ್ಟ್ ಆಗೋಯ್ತು ಅಂತ ಕಾಣತ್ ಪಾಪ ಅವ್ರಿಗೆ. ಹೌದು ಹೌದು ಗಿಲ್ಟ್ ನಿಜ. ನಾನು ಎದುರಿಗೆ ಹೇಳ್ತಿದ್ದೆ, ಏನೇ ಬೇಕಾದ್ರೂ ನೀನ್ ಬರ್ತೀಯಾ, ತಗೊಳ್ತೀಯಾ, ಊಟ ಮಾಡ್ತೀಯ. ನನ್ನ ತಂಗಿ ಇದ್ಲು ಮನೆಯಲ್ಲಿ, ಬಂದು ಅಮ್ಮ ಸಾವಿತ್ರಮ್ಮ ಊಟ ಕೊಡಿ, ನಾನು ಊಟ ಮಾಡ್ಬೇಕು, ಹೊಟ್ಟೆ ಹಸ್ತಿದೆ ಅಂತ ಬಂದು ಊಟ ಮಾಡ್ತಾ ಇದ್ದ, ಊಟ ಹಾಕ್ಸ್ಕೊಂಡು. ಅಷ್ಟು ನಮ್ಮ ಮನೆಗೆ ಕ್ಲೋಸ್. ಬಟ್ ಆಮೇಲೆ ನಿಮ್ಗೂ ಏನು ಮಾಹಿತಿ ಗೊತ್ತೇ ಇಲ್ಲ ಅಲ್ಲಮ್ಮ, ಎಲ್ಲೋದ್ರು ಏನಾದ್ರು ಅಂತ? ಏನು ಗೊತ್ತಾಗ್ಲಿಲ್ಲ. ತೀರ್ಕೊಂಡ್ಮೇಲೆ ಗೊತ್ತಾಯ್ತು, ತೀರ್ಕೊಂಡ್ರು ಅಂತ ಹೇಳಿದ್ರು. ಓಕೆ. ಮೈಸೂರಲ್ಲಿ ಸ್ವಲ್ಪ ದಿನ ಮೈಸೂರಲ್ಲಿ ಇದಾರೆ ಅಂತ ಗೊತ್ತಾಯ್ತು. ನನಗೆ ಇವಾಗ ಕಮೆಂಟ್ಗಳು ಬಂದಿದ್ದು ಅದೇಮ್ಮ, ಮೈಸೂರಿನಲ್ಲಿ ಇದ್ದಾರೆ, ಮೈಸೂರಿನಲ್ಲೆಲ್ಲ ಅವರು ವೈಫು ಮಗ ಇದ್ದಾರೆ ಅಂತ ಕೇಳ್ಪಟ್ಟೆ, ಒಬ್ರು ಮಗ ಇದ್ದಾರೆ ಅಂತ ಕೇಳ್ಪಟ್ಟೆ. ನನಗೂ ಅದೇ ಸ್ಪಷ್ಟವಾದ ಮಾಹಿತಿ ಇಲ್ಲ, ನನಗೂ ಸ್ಪಷ್ಟವಾದ ಮಾಹಿತಿ ಇಲ್ಲ. ಮೈಸೂರಲ್ಲಿ ಇದಾರೆ ಅಂತ ಗೊತ್ತಾಯ್ತು. ಹಾ, ಯಾವ್ದು ಆಕ್ಟ್ ಮಾಡ್ತಿರ್ಲಿಲ್ಲ, ಡಬ್ಬಿಂಗ್ ಮಾಡ್ತಾ ಇರ್ಲಿಲ್ಲ, ಸ್ವಲ್ಪ ಲೈಫ್ ಇಂಡಸ್ಟ್ರಿಯಿಂದನೇ ದೂರ ಆಗ್ಬಿಟ್ರಲ್ಲಮ್ಮ, ಇಂಡಸ್ಟ್ರಿಯಿಂದನೇ ದೂರ ಆಗ್ಬಿಟ್ಟು ನಾನು ಯಾಕೆ ಈ ತರ ಮಾಡಿದೀಯಾ ಅಂತ ಸಿಕ್ಕಿ ಮಾತಾಡ್ಬೇಕು ಅಂತ ಮಾತಾಡ್ದೆ ಒಂದ್ಸರಿ, ಮಾಧುರಿ ಶೂಟಿಂಗ್ ಮಾಡೋದು ಮೈಸೂರಲ್ಲಿ. ಅದಾದ್ಮೇಲೆ ಅಮ್ಮ ಬರ್ತೀನಿ ಅಂತ ಹೋಗಿ ನಂಗೆ ಸಿಗ್ಲೇ ಇಲ್ಲ ರಘು. ಇಷ್ಟು ನನಗ್ ಗೊತ್ತಿರೋ ವಿಚಾರ. ಓಕೆಮ್ಮ, ಥ್ಯಾಂಕ್ ಯು. ಸೊ ನೋಡಿದ್ರಿ ಅಲ್ಲ, ಇದಾಗಿತ್ತು ಈ ಸಿನಿಮಾ ಸರಸ್ವತಿ. ನಿನ್ನೆ ಆ ಕತೆಗೆ ಹೇಳಿದ್ದೆ, ಆ ಕತೆಗೆ ಒಂದು ರೌಂಡ್ ಆಫ್ ಇರಲಿಲ್ಲ, ಒಂದು ಕ್ಲೈಮ್ಯಾಕ್ಸ್ ಇರಲಿಲ್ಲ. ಅವರ ಶ್ರೀಮತಿಯವರ ಹೆಸರಾಗಲಿ, ಮಗನ ಹೆಸರಾಗಲಿ ಏನೂ ಗೊತ್ತಿರಲಿಲ್ಲ. ಇವರು ಎಲ್ಲಿದ್ದರು ಏನು, ಎಲ್ಲ ಊಹಾಪೋಹಗಳಿದ್ದು. ಇದರಲ್ಲೂ ಎಷ್ಟು ಸತ್ಯಗಳು ಎಷ್ಟು ಅಸತ್ಯಗಳು ಅಂತ ಗೊತ್ತಿಲ್ಲ. ಅದನ್ನು ನಾನು ತಿಳ್ಕೋಬೇಕು ಅಂದರೆ ಅವ್ರ ಕುಟುಂಬದವ್ರು ಯಾರೋ ಅಧಿಕೃತವಾಗಿ ಮಾತಾಡಬೇಕು. ಮತ್ತೊಮ್ಮೆ ರಿಕ್ವೆಸ್ಟ್, ಯಾರಿಗಾದರೂ ಈ ಕಾರ್ಯಕ್ರಮ ನೋಡಿದವ್ರಿಗೆ ಅವ್ರ ಕುಟುಂಬದವ್ರ ಸಂಪರ್ಕ ಇದ್ದರೆ ದಯಮಾಡಿ ನನ್ನ ವಾಟ್ಸಪ್ ನಂಬರ್ 9019331986ಗೆ ಮೆಸೇಜ್ ಮಾಡಿ ದಯವಿಟ್ಟು ತಿಳಿಸಿ. ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.